ವೆಲ್ಕಮ್ ಬ್ಯಾಕ್ ಟು ಪ್ರಣು ಕೋಚಿಂಗ್ ಸೆಂಟರ್ ಫಾರ್ ಕ್ಲಾಸ್ 10th ಥೇರಮ್ಸ್ ಆನ್ ಸರ್ಕಲ್. ಈ ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಥೇರಮ್ ಮಾಡಿದ್ವಿ, ಈಗ ಇನ್ನೊಂದು ಥೇರಮ್ 4.2. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ. ಏನು ಥೇರಮ್? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ. ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್ ಅಂತ ನಮ್ಮದು ಥೇರಮ್. ಯಾವುದೇ ಥೇರಮ್ ಏನು ಹೇಳಿದ್ದಾನೆ? ದತ್ತ ಸಾಧನೀಯ ರಚನೆ ಸಾಧನೆ. ಗಿವನ್ ಪ್ರೂಫ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಪ್ರೂವ್ ಗಿವನ್. ಏನು ಕೊಟ್ಟಿದ್ದಾರೆ? ಓ ಇಸ್ ದ ಸೆಂಟರ್ ಆಫ್ ಸರ್ಕಲ್, ಪಿ ಈಸ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್. ಒಂದು ಸರ್ಕಲ್ ಇದೆ, ಓ ಇಸ್ ದ ಸೆಂಟರ್ ಆಫ್ ಸರ್ಕಲ್, ಪಿ ಈಸ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್, ಓ ಇಸ್ ದ ಸೆಂಟರ್ ಆಫ್ ಸರ್ಕಲ್. ಪಿ ಕ್ಯೂ ಒಂದು ಟ್ಯಾಂಜೆಂಟಿಗೆ ಏನಂತ ಕೊಟ್ಟಿದ್ದಾರೆ? ಪಿ ಕ್ಯೂ, ಇನ್ನೊಂದು ಪಿ ಆರ್. ಪಿ ಕ್ಯೂ ಆ್ಯಂಡ್ ಪಿ ಆರ್ ಟ್ಯಾಂಜೆಂಟ್ಸ್. ವಾಟ್ ಇಸ್ ದ ಗಿವನ್? ಓ ಈಸ್ ದ ಸೆಂಟರ್ ಆಫ್ ಸರ್ಕಲ್, ಪಿ ಈಸ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್, ಪಿ ಕ್ಯೂ ಆ್ಯಂಡ್ ಪಿ ಆರ್ ದಿ ಟ್ಯಾಂಜೆಂಟ್. ಓ ವೃತ್ತ ಕೇಂದ್ರ, ಪಿ ಬಾಹ್ಯ ಬಿಂದು, ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಗಳು. ಇದಿಷ್ಟು ಕೊಟ್ಟಿದೆ. ನಮಗೇನು ಪ್ರೂವ್ ಮಾಡಿದಾರೆ? ಸ್ಪರ್ಶಗಳು ಸಮ ಇರ್ತಾವೆ, ಅಂದ್ರೆ ಪಿ ಕ್ಯೂ ಇದ್ದಷ್ಟು ಪಿ ಆರ್. ವಾಟ್ ಇಸ್ ದ ಪ್ರೂಫ್? ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಕನ್ಸ್ಟ್ರಕ್ಷನ್. ಇಲ್ಲೇನು ಡಾಟೆಡ್ ಲೈನ್ ಇದಾವಲ್ಲ, ಇವು ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊತೀವಿ. ಜಾಯಿನ್ ಓ ಪಿ, ಓ ಕ್ಯೂ, ಓ ಆರ್. ಏನೇನು ಜಾಯಿಂಟ್ ಮಾಡಿದೆ? ಓ ಪಿ, ಓ ಕ್ಯೂ ಮತ್ತು ಓ ಆರನ್ನು ಸೇರಿಸಲಾಗಿದೆ. ಸಾಧನೆ. ಇವೆರಡು ಟ್ರಯಾಂಗಲ್ ತೊಗೋಬೇಕು. ಒಂದು ಓ ಪಿ ಕ್ಯೂ, ಇನ್ನೊಂದು ಓ ಪಿ ಕ್ಯೂ, ಓ ಆರ್ ಕ್ಯೂ ತೊಗೊಂಡು ಎರಡು ಕಾಂಗ್ರೌಂಡ್ ಅಂತ ಪ್ರೂವ್ ಮಾಡಿದ್ರೆ ಆಟೋಮೆಟಿಕ್ಲಿ ಇವೆರಡು ಸಮರೂಪ ಅಂತ ಪ್ರೂವ್ ಮಾಡಿದ್ರೆ ಇವೆರಡು ಈಕ್ವಲ್ ಅಂತ ಪ್ರೂವ್ ಮಾಡ್ತೀವಿ. ಈಗ ಒಂದೇದು ಟ್ರಯಾಂಗಲ್ ಓ ಪಿ ಕ್ಯೂ ಕಾಣತ್ತಿದ್ದಲ್ಲಿ ನೀಟಾಗಿ ನಿಮ್ಗೆ ಟ್ರಯಾಂಗಲ್ ಓ ಪಿ ಕ್ಯೂ. ಇನ್ನೊಂದು ಟ್ರಯಾಂಗಲ್ ಓ ಆರ್ ಪಿ. ಓ ಪಿ ಇಸ್ ಈಕ್ವಲ್ ಟು ಓ ಪಿ. ಈ ಟ್ರಯಾಂಗಲ್ದಾಗೂ ಓ ಪಿ ಇದೆ, ಈ ಟ್ರಯಾಂಗಲ್ದಾಗ ಓ ಪಿ. ವಾಟ್ ಇಸ್ ದ ರೀಸನ್? ಸಾಮಾನ್ಯ ಬಾಹು, ಕಾಮನ್ ಸೈಡ್. ಸ್ವಲ್ಪ ಹಿಂಗೆ ಬರೀಕಿನ ಲೈನ್ಸ್ ಹಾಕಿ ನೀಟಾಗಿ ರೀಸನ್ಸ್ ಅದು ನೀಟಾಗಿ ಬರ್ರಿ. ಯು ವಿಲ್ ಗೆಟ್ ಔಟ್ ಆಫ್ 3 ಮಾರ್ಕ್ಸ್. ಒಂದೇದು ರೀಸನ್ ಏನು? ಟ್ರಯಾಂಗಲ್ ಓ ಪಿ ಕ್ಯೂ ಆ್ಯಂಡ್ ಟ್ರಯಾಂಗಲ್ ಓ ಆರ್ ಕ್ಯೂ. ಒಂದೇ ರೀಸನ್ ಏನು ಹೇಳಿದ್ನ? ಓ ಪಿ ಇಸ್ ಈಕ್ವಲ್ ಟು ಓ ಪಿ ಹೇಳಿದ್ರು ಕಾಮನ್ ಸೈಡ್. ನೆಕ್ಸ್ಟ್ ಇಲ್ಲಿ ಡಯಾಗ್ರಾಮ್ ನೋಡಿರಿ. ಓ ಕ್ಯೂ ಪಿ, ಒಬ್ಸರ್ವ್ ಫಿಗರ್. ಓ ಕ್ಯೂ ಪಿ ಲಾಸ್ಟ್ ಥಿರಮ್ ನೋಡಿದ್ರಲ್ಲ, ಇದು ಸೆಂಟ್ರಿಂದ ಟ್ಯಾಂಜೆಂಟ್ಗೆ ಹೇಳಿದ ಡಿಸ್ಟೆನ್ಸ್ ಏನಿರ್ತೈತಿ? ಪರ್ಪೆಂಡಿಕ್ಯುಲರ್ ಇರ್ತೈತಿ. ಸೊ ಓ ಕ್ಯೂ ಪಿ ಎಷ್ಟಿದೆ? 90 ಡಿಗ್ರಿ. ಥಿರಮ್ 4.1. ಇಲ್ಲಿ ಓ ಆರ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಇಲ್ಲಿ ಇದು 90 ಡಿಗ್ರಿ ಅಂದರೆ ಇವೆರಡು ಈಕ್ವಲ್. ಅಂದರೆ ಓ ಕ್ಯೂ ಪಿ ಇದ್ದಷ್ಟು ಓ ಆರ್ ಪಿ ಇರ್ತದೆ. ಇಲ್ಲಿ ಬರೋದಿಲ್ಲ. ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಓ ಆರ್ ಪಿ 90 ಡಿಗ್ರಿ. ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯವು ಲಂಬವಾಗಿರ್ತದೆ. ದ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಟು ಟ್ಯಾಂಜೆಂಟ್ ಈಸ್ ಪರ್ಪೆಂಡಿಕ್ಯುಲರ್. ನೆಕ್ಸ್ಟ್ ಇನ್ನೊಂದು ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಡಯಾಗ್ರಾಮ್ ನೀಟಾಗಿ ನೋಡ್ರಿ. ಓ ಕ್ಯೂ ಏನಿದೆ? ಸೆಂಟ್ರಿಂದ ಸರ್ಕಂಫರೆನ್ಸ್ ಇರೋ ಡಿಸ್ಟೆನ್ಸ್ಗೆ ಏನಂತೀವಿ? ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಟು ಸರ್ಕಂಫರೆನ್ಸ್ ಇಸ್ ರೇಡಿಯಸ್, ತ್ರಿಜ್ಯ. ಸೆಂಟ್ರಿಂದ ಇದು ತ್ರಿಜ್ಯ, ಇದು ತ್ರಿಜ್ಯಗಳು ಸಮಾನ ಇರ್ತಾವೆ. ಸೊ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ತ್ರಿಜ್ಯಗಳು ರೇಡಿಯ. ಸರಿ, ಏನು ತೊಗೊಂಡಿದ್ದೀವಿ ನಾವು? ಟ್ರಯಾಂಗಲ್ ಒಂದು ಓ ಕ್ಯೂ ಪಿ, ಇನ್ನೊಂದು ಓ ಆರ್ ಪಿ. ಒಡೆದಾಗಿ ಒಂದು ಓ ಪಿ ಇಸ್ ಈಕ್ವಲ್ ಟು ಓ ಪಿ ಕಾಮನ್ ಸೈಡ್, ಸಾಮಾನ್ಯ ಬಾಹು ಈ ಕಡೆ. ನೆಕ್ಸ್ಟ್ ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಓ ಆರ್ ಪಿ ಪರ್ಪೆಂಡಿಕ್ಯುಲರ್. ಕೇಂದ್ರಬಿಂದುವಿನಿಂದ ಸ್ಪರ್ಶಕಗಳಿದ ದೂರವು ಲಂಬವಾಗಿರ್ತದೆ. ಡಿಸ್ಟೆನ್ಸ್ ಫ್ರಮ್ ಟ್ಯಾಂಜೆಂಟ್ ಟು ಸೆಂಟರ್ ಈಸ್ ಪರ್ಪೆಂಡಿಕ್ಯುಲರ್. ನೆಕ್ಸ್ಟ್ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಏನಿವು? ತ್ರಿಜ್ಯಗಳು ರೇಡಿಯ ಆಲ್ಮೋಸ್ಟ್ ಅಲ್ಲಿ ಈಕ್ವಲ್ ಇರ್ತಾವೆ. ಡೆಫಿನಿಷನ್ ಸರ್ಕಲ್ ನೋಡಿದ್ರೆ ನೆಕ್ಸ್ಟ್ ಈಗ ಏನು ಬರ್ತೀವಿ? ಸ್ವಲ್ಪ ಒಗ್ಗರಣೆ ಹಾಕೋದಂತೀವಿ ನಾವು ಅದಕ್ಕೆ. ಏನು ಒಗ್ಗರಣೆಪ್ಪ? ಟ್ರಯಾಂಗಲ್ ಓ ಕ್ಯೂ ಪಿ. ಯಾವ ಟ್ರಯಾಂಗಲ್ ಓ ಪಿ. ಇದು ಸಿಂಬಾಲಿಂದ ಕಾಂಗ್ರುವೆನ್ಸ್ ಹೆಂಗೆ ಆಗ್ತದೆ ನೋಡು. ಈಕ್ವಲ್ ಹಾಕಿ ಈ ಟೈಪ್ ಹಾಕಿ. ಇದು ಕಾಂಗ್ರುವೆನ್ಸ್, ಸರ್ವಸಮ. ಈ ಬ್ರೌಳಿ ಜೋಳಿ ಅದರ ಕಣ್ಣು ಸೇಮ್ ಅದಾವೆ, ಕಾಲು ಸೇಮ್ ಅದಾವೆ, ಕೈ ಸೇಮ್ ಅದಾವೆ, ಆಟೋಮೆಟಿಕ್ ಉಳಿದೆಲ್ಲ ಸೇಮ್ ಇರ್ತವೆ. ಸೊ ಎರಡು ಟ್ರಯಾಂಗಲ್ದ ಒಂದು ಆ್ಯಂಗಲ್ ಸೇಮ್ ಐತಿ, ಸೈಡ್ ಸೇಮ್ ಐತದ, ಆಟೋಮೆಟಿಕ್ ಅದರ್ 3 ಸೈಡ್ಸ್, ಅದರ್ 3 ಆ್ಯಂಗಲ್ಸ್ ಈಕ್ವಲ್ ಅದಾವ ಅಂತ ಅರ್ಥ. ಇದೇನು? ಟ್ರಯಾಂಗಲ್ ಓ ಕ್ಯೂ ಪಿ ಈಸ್ ಕಾಂಗ್ರುವೆನ್ಸ್ ಟು ಯಾವ ರೂಲ್ಸ್? ಆರ್ ಎಚ್ ಎಸ್. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಐತಿ, ಒಂದು 2 ಸೈಡ್ಸ್ ಅದಾವೆ. ಆರ್ ಎಚ್ ಎಸ್ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಅಂತೀವಿ. ಸೊ ಎರಡು ಕಾಂಗ್ರುವೆಂಟ್ ಅಂತ ಪ್ರೂವ್ ಮಾಡಿದ್ರೆ ಇಂಡೈರೆಕ್ಟಾಗಿ ಪಿ ಕ್ಯೂ ಇದ್ದಷ್ಟು ಪಿ ಆರ್ ಅಂತ ಪ್ರೂವ್ ಮಾಡಿದಂಗೆ. ಪಿ ಕ್ಯೂ ಇಸ್ ಈಕ್ವಲ್ ಟು
ಪಿ ಆರ್. ರೀಜನ್ ಏನು ಸ 3 ಅಬ ಶಾರ್ಟಾಗಿ ಏನಂತ ಬರೀತಾರೆ ಸ 3 ಅಬ ಸಿ ಪಿ ಸಿ ಟಿ ಅಂತ ಬರಿತೀವಿ ಇಂಗ್ಲೀಷ್ನಾಗ. ಸಿ ಪಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ ಸ 3 ಅಬ. ಹೆನ್ಸ್ ಪ್ರೂವ್ಡ್ ಥಿಯರಮ್ ಪ್ರಮೇಯ ಸಾಧಿಸಿದೆ.